ರಂಗ ಊರ್ಲ ಒಂದ್ಸಲಿ ಮಳೆಗಿಂತ ಗ್ಯಾಪಲ್ಲಿ ಒಂದು ಸಣ್ಣ ಆರ್ಟಿಸ್ಟ್ ಊರು. ಸರಿ ಆಯ್ತು, ನೀನು ಓದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ವ್ಲಾಗ್. ನಮ್ಮ ಹುಡುಗ ನಾನು ಹೇಳಿದ್ಕೆ ಎಲ್ಲ ಫುಲ್ ನೀರು ಗೀರೆಲ್ಲ ಈಚೆ ಇಟ್ಬಿಟ್ಟವನೆ. ಇವತ್ತು ಮನೇಲಿ ಪೂಜೆ ಐತೆ, ನನಗೆ ಇಂಟರ್ನಲ್ಸ್ ಐತೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಏನು ಮಾಡೋಂಗಿಲ್ಲ, ಆಮೇಲೆ ಬರ್ತೀನಿ. ಪ್ರೋಟೋಕಾಲೆಲ್ಲ ನಾಳೆ ಸಬ್ಮಿಟ್ ಮಾಡಬೇಕು, ಇಲ್ಲಾಂದರೆ ಲೇಟಾಗಿ ಹೋಗ್ಬಿಡುತ್ತೆ ಜಾಸ್ತಿ. ಅದಕ್ಕೋಸ್ಕರನೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟೆ. ಎಲ್ಲ ಇವನು ನಾನು ಬರೋಷ್ಟರಲ್ಲಿ ಇವನು ಜೂಟು, ಅಲ್ಲಿ ಒಳಗಡೆ ಒಬ್ಳು ತಿಂಡಿ ಮಾಡ್ತಾವಳು, ಅವಳು ಜೂಟಿ, ಎಲ್ಲರೂ ಜೂಟ್ ಹಾಕ್ಬಿಡ್ತಾರೆ ಇವತ್ತು ನಾನು ಬರೋಷ್ಟರಲ್ಲಿ. ನಮ್ಮ ಅತ್ತೆ ಇರ್ಬೋದು, ನೋಡೋಣ ಅವ್ರು ಇರ್ತಾರಂತೆ, ಅತ್ತೆ ಇರ್ತಾರಂತೆ. ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ಸಂಜೆನೇ ಇನ್ನೇನು ಅವನೇ ನೋಡ್ಕೊಂಬಿಟ್ಟವನು, ಅದಕ್ಕೆ ಅವನೇ ಆಗ್ತಾವನು. ಟೈರ್ಗೆ ಹಾಕ್ಲ ಫುಲ್ಲು ಬಿಡು. ಆಯ್ತು, ಹೋಗಿ ಬಾಯ್. ನಮ್ಮ ಅಮ್ಮ ಕೂಗ್ತಾಯ್ತಲ್ಲಪ್ಪ ಇವಾಗ. ಏನಮ್ಮ ರಂಗ ಊರ್ಲ ಒಂದ್ಸಲಿ ಮಳೆಗಿಂತ ಗ್ಯಾಪಲ್ಲಿ ಒಂದು ಸಣ್ಣ ಆರ್ಟಿಸ್ಟ್ ಊರು. ಫಸ್ಟುದಲ್ಲ ಅದು ರೆಕಾರ್ಡ್ ಇರಲಿ. ಆಫ್ ಆಗೈತಿ, ಈಗ ಆನ್ ಮಾಡ್ತೀನಿ ಪಟ್ಟ ಅಂತ. ಸರಿ ಐತೆ. ಫಸ್ಟುದಲ್ಲ ಅಲ್ಲಿ ಊದು ಅಂದಿದ ತಕ್ಷಣ ಫಸ್ಟ್ ಅಲ್ಲಿ ಊದು ಅಂದಲ್ಲ ಅದು. ತಡಿ ಫ್ರೆಂಡ್ಸ್ ಅಂತ ಊದ್ಲಾ, ತಡಿ ಫ್ರೆಂಡ್ಸ್. ಮಚ್ಚ ಇವ್ನು ಊದ್ತಿರೋದಕ್ಕೆ ಬಸ್ಸೇ ನಿಲ್ಸ್ತಾಯ್ತು. ಲೇ ಪತ್ತಾ ಇಲ್ಲ, ನೀ ಈಗ ಆನ್ ಮಾಡ್ತೀನಿ. ಸ್ಟಾರ್ಟ್. ಓದೋ ಈ ಕಡೆ ಆ ಕಡೆ. ನಾನು ಹೇಳ್ತೀನಿ ನೀನು ಓದು, ನಾನು ಹೇಳ್ತೀನಿ ನೀನು ಓದ್ಲಾ, ನೀನು ಓದ್ ಬರೀ. ಅವಳಿಗೆ ಓದ್ಲಾ ಅಪ್ಪಾಜಿ. ಸರಿ ಆಯ್ತು, ನೀನು ಓದು. ಮಳೆ ಇಲ್ಲ, ಹೋಗ್ಬಿಡೋಣ ಪಟ್ಟ ನೋಡಿ. ಕೊಡಿ, ನಾನು ಕ್ರಾಸಲ್ಲೆಲ್ಲ ಓದ್ಬೇಕಿನ್ನು. ಕ್ರಾಸಲ್ಲಿ ಓದ್ಕೊಂಡು ಹೋಗ್ತೀನಿ. ಲೋ ಅಪ್ಪಾಜಿ, ಇದೇನೋ ಕುಯ್ಕೋತು. ಎಲ್ಲ ಮೂಗೇನೆಲ್ಲ ಬಂದಿದ ತಕ್ಷಣನೇ ಹೋಗ್ಬಿಟ್ಟು ಆಮೇಲೆ ತೊಗೊಂಬಂದು. ಇದೇ ನಿಮ್ಗೆ ಅತ್ತೆ ಎದ್ದೆ ಬಿಡ್ತು. ನಿಧಾನಕ್ಕೆ ತೆಗಿಬೇಕಲ್ಲ ರಾಣಿ, ಅತ್ತೆ ಎದ್ದೆ ಬಿಡ್ತು ಪಾಪ. ಈ ಕಡೆ ಬಾ, ಈ ಕಡೆ ಬಾ. ಎದ್ದುಗಳು ಅಲ್ಲು. ನಮ್ಮ ಅಕ್ಕ ಏನೇನೋ ಕೆಲಸ ಮಾಡ್ತಾರೋ ಒಳಗಡೆ. ಒಬ್ರು ಅವ್ರೆ, ನಮ್ಮ ಅತ್ತೆ ಮಲಗಿತ್ತು, ಮಾಮ ಮಲಗಿ ಇತ್ತು, ಟಿವಿ ಹಾಕಿತ್ತಲ್ಲ ಹೋಗಿತ್ತು. ಆನಲ್ಲಿ ಐತೆ. ಎಷ್ಟು ಇದು ಮಾಡಿದ್ರು ಸರ್ವಿಸ್ ಡಿಟೆಕ್ಟೆಡ್. ಇನ್ನೇನು ಕರೆನ್ಸಿ ಮುಗಿಯಕ್ಕೆ ಬಂದಾಗ ಹಂಗೆ ಅದು. ಇಲ್ಲ, ರೀಚಾರ್ಜ್ ಮಾಡಿದ್ದೀನಿ. ಎಂತಕ್ಕೆ ಮಾಡಿದೆ? ಮುಗೀತು. ಇವತ್ತು 18. ಕರೆಕ್ಟ್, ಇವತ್ತು ಮುಗೀತಲ್ಲ. ಇಲ್ಲಿ ಏನದು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ತೋರಿಸ್ತೀನಿ. ಅಂಗಡಿ ಕ್ಲೋಸ್. ಇವತ್ತೇನು ಬೆಳಿಗ್ಗೆಯಿಂದ ತೆಗ್ದಿಲ್ಲ, ಪೂಜೆ ಇತ್ತು ಅಂತ. ನಾನು ಕಾಲೇಜ್ಗೆ ಹೋಗಿದ್ದೆ, ಬಂದೆ ಈಗ. ನಾನು ಅಂಗಡಿ ಹತ್ರ ಬಂದು ಕೂತ್ಕೊಂಡಿದ್ದೀನಿ. ಹುಡುಗರು ಬರ್ತಾರೆ ಅಂದರು, ಸೊ ಇನ್ನೂ ಯಾರೂ ಬಂದಿಲ್ಲ. ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಏನೋ ಮಾತಾಡಬೇಕಿತ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಇವನು ಫೋನ್ ಮಾಡಿದೆ, ಇವನು ಬಂದ. ಮಿಕ್ಕಿದ್ದು ಇನ್ನೂ 3-4 ಜನಕ್ಕೆ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂದರು. ಕಾಗೆ ಆರಿಸೋರೆ. ನಾನು ಇವನು ನೋಡ್ಬಿಟ್ಟು ನಾವೇ ಇಬ್ಬರಿಗೆ ಆರ್ತೀವಿ. ಇನ್ನೊಂದು 5 ನಿಮಿಷ ನೋಡ್ತೀನಿ ಅಷ್ಟೇ. 5 ನಿಮಿಷ ಅಂತ ಹೇಳೋರು, 5 ನಿಮಿಷದಲ್ಲಿ ಬಂದಿಲ್ಲ ಅಂದರೆ ಜ್ಯೋಟಿಲಿಂದ 5 ನಿಮಿಷನೂ 1 ನಿಮಿಷನೂ ಇರೋಲ್ಲ. ಬಂದ ನಾಳೆ ಗಾಡಿ ರಿಟರ್ನ್ ಹೊಡೆದು ಮನೆ ಹತ್ರ ಹಾಕೋಕೆ ರೆಡಿ ಆಗೋನೆ. ಒಬ್ಬ ಹೊರಟ. ಸೊ ಇನ್ನು 2 ಮಿನಿಟ್ಸಲ್ಲಿ ಇನ್ನೊಬ್ಬ ಅರೈವ್ ಆಗ್ತಾನೆ. ನಾನು ಗಾಡಿ ಬೇರೆ ಹೂವು ತಂದಿದ್ದು ಅಂತ ಗಾಡಿಗೆ ಹೂವು ಎಲ್ಲ ಹಾಕ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಅಂಗಡಿ ಹತ್ರ. ನಮ್ಮ ಅಪ್ಪ ಎಲ್ಲ ಹೋಗೈತೆ, ಮನೇಲೂ ಇಲ್ಲ. ಆ ಗಾಡಿ ಇದ್ದೀರ, ಆ ಗಾಡಿ ಎತ್ಕೊಂಡ್ಬಂದ್ಬಿಡಿ. ಸ್ವಲ್ಪ ಕೆಲಸ ಮಾಡ್ತಿದ್ದೆ. ಏನೆಲ್ಲ ಡ್ರೆಸ್ ಎಲ್ಲ ನನ್ನ ಬೆಡ್ ಮೇಲೆ ಹಾಕಿರ್ತಾರೆ. ಬಂದು ಮಲ್ಗೋಣ ಅಂದರೆ ಎಲ್ಲ ಇಲ್ಲೆಲ್ಲ ಬಿದ್ದಿರ್ತದೆ. ನಾನು ಇಲ್ಲಿ ಹಾಕ್ತೀನಿ ಅಷ್ಟೇ. 1-2 ಎತ್ತಾಕಲ್ಲ ಅಂದರೆ ಆಗಲ್ಲ. ಎಲ್ಲ ಇಲ್ಲೇ ತಂದು ಹಾಕ್ಬಿಟ್ಟಿರ್ತಾರೆ. ಬಂದ್ಬಿಟ್ಟು ಮಲ್ಗೋಣ ಅಂದರೆ ರೆಸ್ಟ್ ಮಾಡೋಕ್ಕಾಗಲ್ಲ. ಇನ್ನು ಗಾಡಿ ಬೇರೆ 2 ಒಳಗಡೆ ಹಾಕಬೇಕು. 2 ಗಾಡಿನೂ ಈಚೆನೇ ಐತೆ. ಏನು ಈ ಗಾಡಿಗೆ ಏನು ಕ್ಯಾನ್ ಫಿಲ್ಲಿಂಗ್ ಮಾಡ್ಕೊಂಡ್ಬಿಟ್ಟವ್ರೆ. ನೀರು ಬೇರೆ ಇಲ್ಲ ಅಂದಿದ್ರು. ಬೇರೆ ಇವಾಗ ಸೈಲೆಂಟಾಗಿ ಇಟ್ಬಿಡ್ತೀನಿ. ಇವಾಗ ಏನಾರ ನಾನು ನೀರು ತಂದಿಲ್ಲ ಅಂತ ನಾನು ಎತ್ಕೊಂಡ್ರೆ
ಬೈತಾರೆ. ಬೆಳಿಗ್ಗೆ ಹೋಗ್ಬಿಟ್ಟು ತೊಗೊಂಬತ್ತೀನಿ, ಜಲ್ದಿ ಎದ್ಬಿಟ್ಟು ತೊಗೊಂಬಂದ್ಬಿಟ್ಟು ಇಟ್ಟರೆ ಆಯ್ತದೆ. ಇನ್ನೂ ಅಡುಗೆ ಎಲ್ಲ ಮಾಡ್ತವ್ರು ಲೇಟ್ ಅನಿಸುತ್ತೆ. ಇವತ್ತು ಕೂಡ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಎಷ್ಟಾಗುತ್ತೆ ಅಷ್ಟೇ ಮಾಡ್ತಾ ಇರೋದು. ಬಟ್ ವ್ಲಾಗ್ ಬಿಡ್ದಂಗೆ ಮಾಡ್ತಾಯಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ಮಾಡ್ತಾನೆ ಇರ್ತೀನಿ, ಬಿಡಲ್ಲ ಅದು ಮಾತ್ರ. ಹಾಕಿರಲಿಲ್ಲ, ಅದಕ್ಕೋಸ್ಕರ ಬಂದೆ. ಬೆಳಿಗ್ಗೆ ಪೂಜೆ ಮಾಡಿಸಿದ್ದು ಹೂನಾರೆಲ್ಲ ಹಾಕ್ಬಿಟ್ಟವ್ರು ಗಾಡಿಗೆ. ಅವ್ರು ಹಾಕಲಿಲ್ಲ, ನಾನೇ ಹಾಕಿದೆ ಸುಮ್ಮನೆ ಹಿಂಗೆ. ಆ ಗಾಡಿಗೆ ದೊಡ್ಡದಾಕ್ಬಿಟ್ಟವ್ರೆ, ಈ ಗಾಡಿಗೆ ಒಂದು ಇಟ್ಟಿದ್ರೆ ಹೆಂಗೋ. ಫಸ್ಟು ಈ ಗಾಡಿ ಹಾಕ್ಬಿಟ್ಟು ಆಮೇಲೆ ಆ ಗಾಡಿ ಹಾಕೋಣ. ಈ ಮುಂಚೆ ಹಿಂದಕ್ಕೂ ತಳ್ಳಿ ಅದು ಬೇಜಾರಾಗೋಯ್ತದೆ ನನಗೆ. ಫಸ್ಟ್ ಇದು ಮುಂದಕ್ಕೆ ತಳ್ಳು, ಮತ್ತೆ ಇದು ಹಿಂದಕ್ಕೆ ಹೇಳಿ, ಇದು ಮತ್ತೆ ಹಿಂದಕ್ಕೆ ತಳ್ಳು, ಮತ್ತೆ ಅದು ಮುಂದಕ್ಕೆ ಹಾಕು. ನೀರು ತರಬೇಕಿತ್ತು, ತರಲಿಲ್ಲ. ಬೆಳಗ್ಗೆ ತಂದ್ರೆ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ ತಾಗಿ. ಇವಾಗ ಫಸ್ಟು ಗಾಡಿಗಳು ಹಾಕ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ರೆ ಸಾಕಾಗೈತೆ. ನಾವು ನಾಯಿಗಳೆಲ್ಲ ಕಾಯ್ಕೊಂಡು ಗೊತ್ತಾಗಿಲ್ಲ. ಹಿಂಗೆ ಗಾಡಿಯೆಲ್ಲ ಹಾಕ್ಬಿಟ್ಟು ಬಂದೆ. ಫೋನ್ ಚಾರ್ಜ್ ಹಾಕ್ಬಿಟ್ಟು ಊಟಕ್ಕೆ ಹೋಗ್ತೀನಿ. ಊಟ ಎಲ್ಲ ಮುಗಿಸ್ಕೊಂಬಂದು ಇನ್ನೇನು ಬಂದು ರೆಸ್ಟ್ ಮಾಡೋದೇ ಅಲ್ವ, ಇನ್ನೇನು ಕೆಲಸ ಇಲ್ವಲ್ಲ. ಈಗ ಊಟ ಎಲ್ಲ ಮುಗಿಸ್ಕೊಂಬಂದು ಇನ್ನೇನು ರೆಸ್ಟ್ ಮಾಡೋಣ ಅಂತ. ಇವಾಗ ಜಾಸ್ತಿ ವೀಡಿಯೋ ಇಲ್ಲ, ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನೆಲ್ಲ. ಇದನ್ನ ಇಲ್ಲೇ ಫುಲ್ ಕ್ಲೋಸ್ ಮಾಡಿಬಿಟ್ಟು ನಾಳೆ ಮಾಡ್ತೀನಿ. ಮತ್ತು ಇವತ್ತು ಸ್ವಲ್ಪ ಯಾಕೋ ಮೂಡ್ ಮತ್ತು ಮೈಂಡ್ ಆಮೇಲೆ ಅಲ್ಲಿ ನೋವು ಇರೋದ್ರಿಂದ ಮೇಯ್ನ್ ಆಗ್ತಾಯಿಲ್ಲ. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.